ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಿಗಂದೂರು ಜಾತ್ರೆಗೆ ಚಾಲನೆ ನೀಡಿದ ಶಾಸಕ ಬೇಳೂರು. ಕ್ಷೇತ್ರದ ಸೌಂದರ್ಯ ಹೆಚ್ಚಿಸಲು ಸುತ್ತಲೂ ಮರಗಿಡಗಳನ್ನು ಬೆಳೆಸಲು ಶಾಸಕರ ಸಲಹೆ. ಸೇತುವೆ ನಮ್ಮಿಂದಾಯಿತು ನಿಮ್ಮಿಂದಾಯಿತು ಎನ್ನುವುದಕ್ಕಿಂತ ದೇವಿಯ ಶಕ್ತಿಯಿಂದಾಗಿದೆ ಎಂದ ಧರ್ಮದರ್ಶಿ ರಾಮಪ್ಪ. ಕ್ಷೇತ್ರದ ಜೊತೆಗಿನ ಒಡನಾಟ ತಿಳಿಸಿದ ಅನಿತಾ ಕುಮಾರಿ. ಸಿದ್ದರಾಮೇಶ್ವರರ ಜಯಂತಿ, ವೆಂಕಟೇಶ್ ಜೋಯ್ಸ್ ಅವರಿಂದ ಉಪನ್ಯಾಸ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ಸಿಗಂದೂರು ಶ್ರೀ ಚೌಡೇಶ್ವರಿ ಸನ್ನಿಧಿಯಲ್ಲಿ ಬುಧವಾರದಿಂದ ಮಕರ ಸಂಕ್ರಾಂತಿ ಅಂಗವಾಗಿ ಶ್ರೀದೇವಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ದೊರೆಯಿತು. ಚೌಡೇಶ್ವರಿ ದೇವಿಯ ಮೂಲಸ್ಥಾನದಿಂದ ಹೊರಟ ಧರ್ಮಜ್ಯೋತಿಯ ಮೆರವಣಿಗೆಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಚಾಲನೆ ನೀಡಿದರು. ಮೆರವಣಿಗೆಯುದ್ದಕ್ಕೂ ಸಹಸ್ರಾರು ಮಹಿಳೆಯರು ಪೂರ್ಣಕುಂಭದೊಂದಿಗೆ ಪಾಲ್ಗೊಂಡಿದ್ದರು. ದೇವಸ್ಥಾನ ಆವರಣದಲ್ಲಿ ನಡೆದ ಸಭಾ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾತನಾಡಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅನಿತಾ ಕುಮಾರಿ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಕ್ಷೇತ್ರದ ಆನುವಂಶಿಕ ಧರ್ಮದರ್ಶಿಗಳಾದ ಡಾಕ್ಟರ್ ರಾಮಪ್ಪ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಚಂದ್ರಮೂರ್ತಿ ಎಸ್ಕೆ, ಸೂರಜ್ ಸೋನಿ, ಕಲಸೆ ಚಂದ್ರಪ್ಪ, ಕೆ ಹೊಳೆಯಪ್ಪ ಇನ್ನಿತರರು ಹಾಜರಿದ್ದರು. ಶ್ರೀ ಚೌಡೇಶ್ವರಿ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಕಾರ್ಯಕ್ರಮ ನಿರ್ವಹಿಸಿದರು. ಸಿಗಂದೂರು ಕ್ಷೇತ್ರ ಮೂಲ ಕ್ಷೇತ್ರದಿಂದ ಪೂಜೆಯನ್ನು ಮಾಡಿ ಆ ದೀಪದ ನಮ್ಮ ಏನು ಇದು ತರ್ತಾರಲ್ಲ ಏನು ಜ್ಯೋತಿಯನ್ನು ತರುವ ಮೂಲಕ ಆ ಪೂಜೆಯನ್ನು ಮುಗಿಸಿ ಅಲ್ಲಿಂದ ನಮ್ಮೆಲ್ಲ ತಾಯಿಂದರು ಕಳಸವನ್ನು ಹಿಡ್ಕೊಂಡು ನಡೆದು ಬರೋದು ಬಹಳ ಕಷ್ಟ. ತುಂಬ ಕಳಸ ನಾನೆಲ್ಲೋ ಈ ಘಾಟಿಯಲ್ಲೆಲ್ಲ ಇಳಿದಂಗೆ ಆಯ್ಕೊಂಡು ಘಾಟಿ ಹತ್ತಿ ಘಾಟಿ ಇಳಿದಂಗೆ ಆಯ್ತು. ಅಷ್ಟು ಕಷ್ಟದಲ್ಲೂ ಸಹ ಆ ತಾಯಿಯ ಒಂದು ಭಕ್ತಿಯಿಂದ ಯಾರು ಸಹ ಸಂಭವಿಸಿದ ಸುಸ್ತಾದ್ಮೇಲೆ ಇಲ್ಲಿ ಬಂದು ಸೇರಿ ಊಟ ಮಾಡಿ ಇವತ್ತು ಇಲ್ಲಿ ಬಂದಿದ್ದು ಸಾಮಾನ್ಯ ವಿಚಾರ ಅಲ್ಲ. ಬಹುಶಃ ಈ ಕ್ಷೇತ್ರ ಇವತ್ತು ಇಡೀ ದೇಶಾದ್ಯಂತ ಪ್ರಚಲಿತವಾಗಿರುವುದು ಕಾರಣ ಆ ತಾಯಿ ಭಗವತಿ ಸಿಗಂದೂರು ತಾಯಿ ಮೇಲೆ ಇವತ್ತು ಅವಳ ಆಶೀರ್ವಾದ. ಇವತ್ತು ಇಲ್ಲಿ ನೆಲೆಸಿ ಎಷ್ಟು ವರ್ಷ ಆಗಿದೆ ಅಂತ ನಾನು ಹೇಳಿಲ್ಲ. ನಾನು ಅವಾಗ ಸನ್ನಿಧಿಯ 20-30 ವರ್ಷ ಇಲ್ಲಿ ಬಂದಾಗ ಚಿಕ್ಕದಾಗಿ ಕೆಳಗಡೆಯಿಂದ ಮಾತ್ರ ನಾನು ಪೂಜೆ ಮಾಡಕ್ಕೆ ಬಂದಿದ್ದೆ, ನೆನಪಿದೆ. ಅನಂತರ ಮೇಲೆ ಬಂದಿದ್ದು ನಿಜವಾಗ್ಲೂ ಈ ನಾಡಿನ ಪ್ರಸಿದ್ಧವಾದಂತಹ ಒಂದು ಪವಿತ್ರವಾದಂತಹ ಸ್ಥಳವನ್ನಾಗಿ ಇವತ್ತು ಮಾರ್ಪಡಿದ್ದಾರಂತೆ, ಮಾರ್ಪಡಿಸಿದ್ದಾರೆ. ಅದಕ್ಕೆ ಪೂಜ್ಯರಾದಂತ ನಮ್ಮ ನೋಡ್ಬೋದು ಅವರ ಶ್ರಮ, ಅವರ ಒಂದು ದಿಟ್ಟ ನಿರ್ಧಾರದಿಂದ ಇವತ್ತು ತಾಯಿ ನೆಲೆಯೂರಿಸಲಿಕ್ಕೆ ಇಲ್ಲಿ ಒಂದು ಅವಕಾಶ ಆಯಿತು. ಇವತ್ತು ಆ ಕುಟುಂಬದವರೆಲ್ಲರೂ ಸೇರಿ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆಸಿದ್ರು. ನಾನು ಹೇಳೋದಿಷ್ಟೇ, ಎಲ್ಲ ಬಂದಂತ ತಾಯಿಯವರು ಹೇಳಿದಷ್ಟೇ, ಭಕ್ತಿಯಲ್ಲಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಭಕ್ತಿ ಪ್ರಧಾನವಾದಂಥ ದೇಶ. ಸಾಮಾನ್ಯ ಜನರು ಸಹ ನಾವು ಒಂದು ಭೂತವನ್ನು ಹಿಡಿದು ಯಾವುದೇ ಒಂದು ಸಣ್ಣ ಪುಟ್ಟ ದೇವರನ್ನು ಸಹ ನಾವು ಕೈ ಮುಗಿದು ಮುಂದಿನ ನಮ್ಮ ಗುರಿಯನ್ನು ಮುಟ್ಟುವಂತೆಲ್ಲ ಭಗವಂತನ ನಾವು ಕೇಳ್ಕೊಳ್ತೀವಿ. ಆ ಭಕ್ತಿಯ ಗುರಿ ನಾನು ಹೇಳೋದು ಈ ತರ ನಮ್ಮ ದೇವಸ್ಥಾನಗಳಲ್ಲಿ ಗುರು ಪೂಜೆ ಗುರುಗಳಲ್ಲಿ ಇರಬೇಕು. ಬಹಳಷ್ಟು ಜನ ಭಕ್ತಿಯ ಗುರಿಯನ್ನೇ ಬಿಟ್ಟು ಎಲ್ಲೋ ಒಂದಿಷ್ಟು
ಜನ ಗಾಡಿ ಹೋಗ್ಬಿಡ್ತಾರೆ, ಅದೇ ಬೇಜಾರಲ್ಲ. ಗಾಡಿ ಹೋಗ್ಬೇಕಾದ್ರೆ ಉಪಯೋಗ ಆಗಲ್ಲ. ಭಕ್ತಿ ಇರಬೇಕು, ತಾಯಿ ಆಶೀರ್ವಾದದಿಂದ ದೇವಸ್ಥಾನಗಳಿಗೆ ಬರಬೇಕು, ಪೂಜಾ ಗುರುಗಳಿಗೆ ಸಾನ್ನಿಧ್ಯಕ್ಕೆ ಹೋಗಿ ಅವರ ದರ್ಶನ ಮಾಡೋದು ನಡೀತದೆ. ಆದ್ರೆ ಮೂಢನಂಬಿಕೆಗಳು ಇವತ್ತಿಗೂ ಸಹ ಅದು ರಾಮಣ್ಣನಿಗೆ ಗೊತ್ತು, ನನಗೆ ಗೊತ್ತು ಮೂಢನಂಬಿಕೆಗಳು ಏನು ಅನ್ನೋದು ಅಂತ. ನಮ್ಮ ಕಾಲದಾಗ ನಾವು ಹಳೆಯರಿಗೆ ನಮ್ಗೆ ಗೊತ್ತಿಲ್ಲ. ಆ ಮೂಢನಂಬಿಕೆಯನ್ನು ಅರ್ಧ ಸತ್ತೋಗ್ಬಿಟ್ಟಿದ್ದೀವಿ ಎಲ್ಲ ಸೇರಿ. ಅಂದ್ರೆ ಆರೋಗ್ಯದಂತ ಮೂಢನಂಬಿಕೆಯನ್ನು ಆಳವಾಗಿ ಇಳಿಸಿದ್ವಿ. ಆದ್ರೆ ಇವತ್ತು 21ನೇ ಶತಮಾನದಲ್ಲಿ ನಾವೆಲ್ಲರೂ ಬದಿಗೊತ್ತಿ ಇವತ್ತು ದೇವರ ಕಾರ್ಯಗಳಲ್ಲಿ ಇವತ್ತು ಭಕ್ತಾದಿಗಳು ಬರ್ತಾ ಇದ್ದಾರೆ. ನನಗೆ ಬಹಳ ಖುಷಿಯಾಗುತ್ತಂದ್ರೆ ಒಂದು ದೇವಸ್ಥಾನದ ಯಾವುದೇ ಕಾರ್ಯ ಇದ್ರೂ ಸಹ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಆ ಪವಿತ್ರವಾದಂತಹ ತಾಯಿಯ ದರ್ಶನದಲ್ಲಿ ಬರೋದಕ್ಕೆ ಒಳಿತನ್ನ ಮಾಡು ಅಂತ ಹೇಳಿ ಬಹಳ 2002ರಲ್ಲಿ ಒಂದು ಸಣ್ಣ ಈ ಕ್ಷೇತ್ರದ ಒಂದು ಕ್ಯಾಸೆಟ್ ಅನ್ನ ಮಾಡಿಕೊಂಡು 2002ರಲ್ಲಿ ಸಿಗಂದೂರ ಯಾನ ಅಂತ ಹೇಳಿ ಒಂದು ಕ್ಯಾಸೆಟ್ ಬಿಡುಗಡೆ ಮಾಡಿ ನಾನು ಹಾಗೂ ನನ್ನ ಕುಟುಂಬದವರು ಇಲ್ಲಿ ಭಕ್ತರಾಗಿ ಹಿಂಗಲ್ಲಿ ಓಡಾಡ್ಕೊಂಡಿದ್ದವರು. ಆಮೇಲೆ ಆ ತಾಯಿ ನಮ್ಮನ್ನ ಬಹಳ ಎತ್ತರಕ್ಕೆ ಬೆಳೆಸಿದ್ರು, ಹಾಗೆ ಬಹಳ ಹೆಸರನ್ನ ತಂದುಕೊಟ್ಟಂಥವ್ರು. ಇವತ್ತು ಬಹಳಷ್ಟು ಜನ ಮಹಿಳೆಯರು ಕುಂಭಮೇಳ ಮಾಡಿಕೊಂಡು ಕುಂಭವನ್ನು ಹಿಡ್ಕೊಂಡು ಆ ಬಿಸಿಲಲ್ಲಿ ಬರ್ತಾ ಇದ್ರು. ನನಗೆ ಆ ಎಲ್ಲ ಹೆಣ್ಮಕ್ಳ ಮುಖದಲ್ಲಿ ಆ ತಾಯಿ ಸ್ವರೂಪನೇ ಕಾಣ್ತಾ ಇತ್ತು. ಮೊದಲನೇದಾಗಿ ಆ ತಾಯಿಯಂದಿರಿಗೆ ಅವ್ರು ಏನೇನು ಆಸೆಗಳನ್ನ ಹೊತ್ಕೊಂಡು ಆ ಕುಂಭವನ್ನು ಇಟ್ಕೊಂಡು ಬಂದಿದ್ರು ಅದನ್ನೆಲ್ಲ ಪೂರೈಸಲಿ ಅಂತ ಹೇಳ್ತಾ, ಹಾಗೆ ರಾಮಪ್ಪಾಜಿಯವರ ಈ ಒಂದು ಸುಸಜ್ಜಿತವಾಗಿರುವಂತಹ ಈ ಕ್ಷೇತ್ರ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಾಗೆ ಯಾವುದೇ ಜಾತಿ ಧರ್ಮ ಇಲ್ಲದೆ ಇರುವಂತ ಕ್ಷೇತ್ರ. ಅದರ ಜೊತೆಗೆ ಮುಳುಗಡೆ ಸಂತ್ರಸ್ತರು ಎಲ್ಲೆಲ್ಲೋ ಇದ್ದಾರೆ, ಬಹಳ ಕಡೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಲ್ಲಿ ತುಂಬಾ ಕಡೆ ಮಾಡಿಕೊಂಡಿದ್ದಾರೆ. ಆ ಮುಳುಗಡೆ ಸಂತ್ರಸ್ತರ ಕುಟುಂಬಗಳನ್ನ ಒಗ್ಗೂಡಿಸುವಂತ ಕೆಲಸ ಈ ಸ್ಥಳದಲ್ಲಿದೆ. ಹಾಗಾಗಿ ಈ ಸ್ಥಳ ಒಂದು ಸಮುದಾಯವನ್ನ ಒಗ್ಗಟ್ಟು ಮಾಡುವಂಥದ್ದು, ಒಂದು ಸಂಪ್ರದಾಯವನ್ನ ಒಗ್ಗಟ್ಟು ಮಾಡುವಂಥದ್ದು, ಒಂದು ಶಕ್ತಿಯನ್ನ ಒಗ್ಗಟ್ಟು ಮಾಡುವಂತ ಕ್ಷೇತ್ರ ಆಗಿದೆ. ಹಾಗೆ ನಮ್ಮ ರವಿಯವರು ಪಾಪ ಯಾರೇ ಬರಲಿ, ಯಾವ ಸಮುದಾಯದವರು ಬರಲಿ, ಯಾವ ಜಾತಿ ಧರ್ಮದವರು ಬರಲಿ, ಅವರಿಗೆ ಒಂದು ಗೌರವವನ್ನ ಕೊಟ್ಟು ಈ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ. ರಾಮಪ್ಪಾಜಿಯವರು ಕೊಡಗೈ ದಾನಿಗಳು, ಯಾವಾಗಲೂ ದಾನ ಧರ್ಮದ ಹೋಗ್ತಕ್ಕಂಥ ಒಂದು ಸ್ಥಳ. ಅದಕ್ಕೂ ಹೆಚ್ಚಾಗಿ ನೋಡ್ರಿ, ನಮಗೇನು ಕನಸ್ನಾಗೂ ಕಂಡಿಲ್ಲ, 450 ಕೋಟಿ ಸೇತುವೆ ಕೊಡ್ತು. ಆ ಸೇತುವೆ ಮೇಲೆ ನಡೆದಾಡಿಕೊಂಡು ಬಂದರೆ ಆನಂದ ಸಿಗುತ್ತದೆ. ಆ ರೀತಿಯಲ್ಲಿ ಕಾರಣ ಇಷ್ಟೇ, ಸಿಂಗಂದೂರು ಕ್ಷೇತ್ರ ಇಲ್ಲಿ ಆಗಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆದಾಗ ಆ ಸೇತುವೆ ಬಂತು. ಈಗ ನಾವು ಹೋರಾಟ ಮಾಡಿದ್ದೇವೆ, ನಾವು ಕೊಡ್ತಿದ್ದೀವಿ, ನಮ್ಮಿಂದ ಆಯಿತು ಅಂತ ಹೇಳ್ಬೋದು. ಅಷ್ಟು ಬಿಟ್ಟರೆ ಭಗವಂತನ ಅನುಗ್ರಹ ಬೇಕು ಮತ್ತು ಅವನ ಕೃಪೆ ಇಲ್ಲದರೆ ಖಂಡಿತ ಒಂದು ಹುಲ್ಕಟ್ಟಿನೂ ಹೇಳೋಕ್ಕಾಗಲ್ಲ. ಅದಕ್ಕೆ ಈಗ ಸೇತುವೆ ಬಂದಿದೆ, ಅದನ್ನು ಉಪಯೋಗಿಸ್ಕೊಂಡು ಹೋಗಬೇಕು. ಈಗಾಗಲೇ ನಾವು ಈ ಭಾಗದವರು ಶಕ್ತಿ ಇರಲಿಲ್ಲ, ನಮಗೆ ಆ ಶಕ್ತಿಯನ್ನು ಆ ದೇವಿ ಕೊಟ್ಟಿದೆ. ಇವತ್ತೇನಾದ್ರು ಕರೂರು ಹೋಬಳಿಗೆ ಶಕ್ತಿ ಇತ್ತು ಅಂತ ಅಂದರೆ ಇರಲಿಲ್ಲ. ಯಾಕೆ ಕಾರಣ ಅಂದರೆ ನಾವು ಲಾಂಚ್ ಮಾಲ್ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಬರೋ ತನಕ ನಮ್ಮವೆಲ್ಲ ಶಕ್ತಿ ಕುಂದು ಹೋಗ್ಬಿಟ್ಟಿತ್ತು. ಇವತ್ತು ಶಕ್ತಿ ಕೊಟ್ಟಿದೆ ಆ ದೇವಿ. ಅದೇ ರೀತಿಯಲ್ಲಿ ಇಲ್ಲಿ ಸುತ್ತಮುತ್ತ ಭಕ್ತರು ಸಹ ದೇವಿ ನಡ್ಕೊಳ್ತಾ ಇದ್ದಾರೆ. ಅದನ್ನು ಮಾಡಬೇಕು. ಮತ್ತು ದೇವಾಲಯ ಬರೀ ದೇವಾಲಯ ಕಟ್ಟಿ ನಾವೇನೋ ಮಾಡ್ತೀವಿ ಅನ್ನೋದಕ್ಕಿಂತ ಅದು ದಂಡ. ದೇವಾಲಯ ಅಂತಂದ್ರೆ ನಾವು ಅದು ಹವಳೆಪ್ಪವ್ರು ಹೇಳೋದಿಲ್ಲ, ಓದ್ಬೇಕಾದ್ರೆ ಎಷ್ಟು ಕಷ್ಟ. ಒಂದೊಂದೇ ಜೊತೆ ಬಟ್ಟೆ, ಉಣ್ಣ ಕುಚಿಗಲಕ್ಕಿ ಅನ್ನ ಮತ್ತು ಎಂಥದೋ ಹೊತ್ತಿನಲ್ಲಿ ತಿಂದು ಜೀವನ ಮಾಡಿ ಓದಿದ್ದೀವಿ ನಾವು. ಒಂದು SLC PUC ಅವ್ರಿಗೆ ಓದೋದಕ್ಕೆ ನಮಗೊಂದು ಶಕ್ತಿ ಬಂತು. ಅದನ್ನೇ ನಾವು ಈ ಮನವರಿಕೆ ಮಾಡಿಕೊಂಡು ಈ ವರ್ಷದಲ್ಲಿ ಒಂದು 7-20 ಜನ ಹುಡುಗರುಗಳಿಗೆ ಅವ್ರು ಎಷ್ಟಾದರೂ ಸಹಾಯ ಮಾಡ್ತೀವಿ. ನಾವು ಏನೇನೂ ಸಹಾಯ ಮಾಡ್ತಾಯಿದ್ದೇವೆ. ಕಾರಣ ಇಷ್ಟೇ, ನಾವು ಕಷ್ಟಪಟ್ಟಿದ್ದೀವಿ, ನಿದ್ದೆ ಬೇಕು ಅಂತೇಳಿ. ಅದು ಜಾತಿ ಪೋತೆ ನಾವು ನೋಡೋವಲ್ಲ, ಅದನ್ನು ಮಾಡಬೇಕು ಅಂತೇಳಿ. ಮತ್ತು ಯಾರೋ ಬಡ ವರ್ಗದವರಿಗೆ ಯಾವ್ಯಾವುದೋ ರೀತಿಯಲ್ಲಿ ಉಪಕಾರವನ್ನು ಈ ದೇವಾಲಯ ಮಾಡಬೇಕಾಗುತ್ತೆ, ಮಾಡ್ತೇವೆ ನಾವು. ಯಾಕೆಂದರೆ ನಂದು ಒಂದು ಹಿಂದುಳಿದವರ ಬಂದೋದ್ರಿಂದ ನನಗೆ ಅದರ ಕಷ್ಟ ಏನು ಅಂತ ಗೊತ್ತಿರುತ್ತೆ. ಆ ಕಷ್ಟಕ್ಕೆ ಈ ದೇವಾಲಯ ಸ್ಪಂದಿಸ್ತೈತೆ ಮತ್ತು ಎಲ್ಲ ರೀತಿಯಲ್ಲಿ ಆ ಸ್ಪಂದಿಸೋದಕ್ಕಾಗಿ ಈ ದೇವಾಲಯ ಆ ಮಟ್ಟಕ್ಕೆ ಬೆಳೆಯೋಕ್ಕೆ ಕಾರಣ. ಇಲ್ಲದ್ರೆ ಸಾಧ್ಯವಿಲ್ಲ. 30 ವರ್ಷದ ಹಿಂದೆ 1 ಅಡಿ ಜಾಗ ಇಲ್ಲಿ ಮಾಡೋದಕ್ಕೆ ಇರಲಿಲ್ಲ ಗೋಪಾಲಕೃಷ್ಣ ಅವರೇ. ನೀವು ಆವಾಗ
ಅಧಿಕಾರ ಇಲ್ಲ. ನಾವು ಅಧಿಕಾರ ಬಿಟ್ಟು ರಾಜಕಾರಣ ಬಿಟ್ಟು ಇಲ್ಲಿ ಬಂದಾಗ ಒಂದು ಅಡಿ ಜಾಗ ಇರಲಿಲ್ಲ. ಇಲ್ಲಿ ಎಲ್ಲ ಗುಡ್ಡಿಗಾಡು. ಆಮೇಲೆ ನನಗೆ ಅನೇಕ ತೊಂದರೆಗಳು ಬಂದು ಅದನ್ನು ನಾವು ಏನು ಹೇಳ್ಬೇಕಾದಿಲ್ಲ. ಅದೇ ತೊಂದರೆ ಬಂದು ನಾನೇನಾದ್ರು ಬಿಟ್ಟು ಓಡೋಗ್ಬಿಟ್ಟಿದ್ರೆ ನಾನು ಇರ್ತಿದ್ದೆ ಸುರಕ್ಷಿತವಾಗಿ, ಅಥವಾ ಎಲ್ಲೋ ಒಂದು ಕಡೆ ಕೂಲಿನೋ ಹಾಲೇನೋ ಮಾಡ್ಬೋದಾಗಿತ್ತು, ಅಥವಾ ವ್ಯವಸಾಯ ಮಾಡ್ಬೋದಾಗಿತ್ತು, ನಿನ್ನೇನೋ ಮಾಡ್ಬೋದಾಗಿತ್ತು. ಆದರೆ ಈ ಕ್ಷೇತ್ರ ಅನ್ನೋದೊಂದು ಆಗ್ತಿರ್ಲಿಲ್ಲ, ಮತ್ತು ದೇವರ ಆ ಒಂದು ಸೇತುವೆ ಅನ್ನೋದಾಗ್ತಿಲ್ಲ, ಮತ್ತು ನಮಗೆಲ್ಲ ಎಚ್ಚರಿಕೆ ಮತ್ತು ನಾವು ಆಧ್ಯಾತ್ಮಿಕವಾಗಿ ಮುಂದೆ ಮಾನವೀಯ ಸಂಬಂಧವನ್ನು ರಕ್ಷಿಸುವ ಕೆಲಸ ಆಗಬೇಕು ಎಂದು ಇತಿಹಾಸ ತಜ್ಞ ಡಾಕ್ಟರ್ ಕೆಳದಿ ವೆಂಕಟೇಶ್ ವೈಸ್ ತಿಳಿಸಿದರು. ಸಾಗರದ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಬುಧವಾರ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಂಡ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ವಿಶೇಷ ಉಪನ್ಯಾಸ ನೀಡುತ್ತಿದ್ದರು. ತಹಶೀಲ್ದಾರ್ ರಶ್ಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಚಂದ್ರಶೇಖರ್, ತೊಯಜಾಕ್ಷಿ, ಕಲ್ಲಪ್ಪ ಮೆಣಸಿನಾಳ್, ವೆಂಕಟೇಶ್, ಬಸವರಾಜ್, ವಿಟಿ ಸ್ವಾಮಿ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಹೀಗೆ ಸಿದ್ದರಾಮ ಅವರು ತಮ್ಮ ವಚನಗಳನ್ನು ಅತಿ ಸರಳವಾಗಿ ಎಲ್ಲರಿಗೂ ಪರಿಚಯ ಆಗುವ ಹಾಗೆ ಅವರು ಸುಮಾರು 1965 ವಚನಗಳನ್ನು ಅವರು ದಾಖಲೆ ಮಾಡಿದ್ದಾರೆ. ಸಿದ್ದರಾಮ ಅಥವಾ ಸಿದ್ದರಾಮೇಶ್ವರ ಅಂತ ಹೇಳಿ ಅವರನ್ನು ನಾವು ಇವತ್ತು ಗುರುತಿಸ್ತಾ ಇದ್ದೇವೆ. 12ನೇ ಶತಮಾನದ ದೊಡ್ಡ ಒಬ್ಬ ವಚನಗಾರ, ಕನ್ನಡ ಶರಣ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ವಚನಗಾರ. ತ್ಯಾಗ, ಶ್ರಮ, ಸೇವೆಗಳೇ ಅವರ ಧ್ಯೇಯವಾಗಿದ್ದನ್ನು ನಾವು ಅವರ ವಚನಗಳಿಂದ ಗುರುತಿಸಬಹುದು. ಸಿದ್ದರಾಮ ಅವರ ಹುಟ್ಟಿದ ಊರಿನ ಬಗ್ಗೆ ನಮಗೆ ಅಂತಹ ಮಾಹಿತಿ ಲಭ್ಯ ಇಲ್ಲ. ಯಾವುದೇ ವಚನಗಳು ಕೂಡ ಹೇಳೋಲ್ಲ. ಆದರೂ ಕೂಡ ಸೊನ್ನಲಿಗೆ ಅನ್ನುವಂತಹ ಮಹಾರಾಷ್ಟ್ರದ ಇಂದಿನ ಸೊಲ್ಲಾಪುರ ಇವರ ಜನ್ಮಸ್ಥಳ ಅಂತ ಹೇಳಿ ಈಗ ನಾವು ಹೇಳ್ತಾ ಇದ್ದೇವೆ. ಅದಕ್ಕೆ ಪೂರಕವಾದಂತಹ ಮಾಹಿತಿ ಕೂಡ ಇದುವರೆಗೂ ಅಲಭ್ಯವಾಗಿದೆ. ತಂದೆ ಮುದ್ದುಗೌಡ, ತಾಯಿ ಸುಗ್ಗಲೆ. ಅವರ ಮನೆ ದೇವರು ಧೂಳಿ ಮಾಕಾಳ. ರೇವಣಸಿದ್ದ ಅವರ ಅರವಟ್ಟಿಗೆಗಳನ್ನು ನಿರ್ಮಾಣ ಮಾಡುವಂತಾರೆ. ಇವತ್ತು ನಾವು ಸರ್ಕಾರ ಯೋಜನೆ ಮಾಡಿರುವಂತಹ ಒಂದು ಹಸಿರು ಕಾಡು ಅದಿದೆಯಲ್ಲ, ಅದು ಹಿಂದಿನ ಅರವಟ್ಟಿಗೆಯ ಪ್ರತಿರೂಪ. ಅರವಟ್ಟಿಗೆ ಅನ್ನುವಂತಹದ್ದು ಯಾರೊಬ್ಬನೂ ಕೂಡ ಉಪವಾಸದಿಂದ ಇರಬಾರದು, ಅವನ ಜೀವನ. ಹಾಗಾಗಿ ಮನೆಯಲ್ಲಿ ಅಡಿಗೆ ಮಾಡುವಾಗ ಒಂದು ಮುಷ್ಟಿ ಅಕ್ಕಿಯನ್ನು ತೆಗೆದಿಡ್ತಾ ಇತ್ತು, ಅದನ್ನು ಅರವಟ್ಟಿಗೆಗಳಿಗೆ ಕೊಡ್ತಾ ಇತ್ತು. ಯಾರ ಮನೆಯಲ್ಲಿ ಕರಾವಿತ್ತು ಅವರ ಕಡಿದ ಮಜ್ಜಿಗೆಯನ್ನು ಅಲ್ಲಿಗೆ ಕೊಡ್ತಾ ಇತ್ತು. ಕಡದ ಮಜ್ಜಿಗೆ ಮತ್ತು ಗಂಜಿಯನ್ನು ಹೋಗುವಂತಹ ದಾರಿ ಹೋಗಲಿಕ್ಕೆ ಕೊಡ್ತಾ ಇತ್ತು. ಅದು ಬಡತನದಲ್ಲಿರುವಂಥವರಿಗೆ ಆಹಾರವಾಗಿ ರೂಪುಗೊಳ್ಳಲಿ. ಅದರ ಪ್ರತಿರೂಪ ಇವತ್ತು ನಾವು ಹಸಿರು ಕಾಡು ನೋಡ್ತಾ ಇದ್ದೀವಿ. ಆದರೆ ಅದನ್ನು ಬಳಸ್ಕೊಳ್ತಾ ಇರುವಂಥವರು ಬೇರೆಯವರಾಗಿದ್ದಾರೆ. ಸೊ ಈ ಜಾತಿ ಭೇದ ಮರೆತು ಅಂಧಶ್ರದ್ಧೆಗೆ ವಿರೋಧವಾಗಿ ಸಮಾನತೆ, ಮಾನವೀಯತೆಯನ್ನ ಸಾರುವಂತಹ ಕೆಲಸವನ್ನ ಈ ಸಿದ್ದರಾಮಯ್ಯ ಯೋಗಿಗಳು ಮಾಡ್ತಾರೆ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ದೇಶ್ವರ ಅನ್ನುವಂತಹ ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.